ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಕರ್ನಾಟಕದ ಅತ್ಯಂತ ಗುಣಮಟ್ಟದ ಸ್ಪರ್ಧಾ ಅರಿವು ಮ್ಯಾಗ್ಜಿನ್ನ ಒಂದು ಜೂನ್ ತಿಂಗಳ ಕರೆಂಟ್ ಅಫೇರ್ಸನ್ನು ಎಲ್ಲ ಪರೀಕ್ಷೆಗಳಿಗೆ ಇವನ್ KPSC, UPSC, KE ಮತ್ತು PSI, PDO, ಗ್ರೂಪ್ C, SSC ಹಾಗೂ ಇತ್ತೀಚೆಗೆ ಕಾಲ್ಫರ್ ಮಾಡಿರುವಂತಹ ಸರ್ವೆ ಎಕ್ಸಾಮ್ ಇರ್ಬೋದು, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇರ್ಬೋದು, ಟೀಚರ್ಸ್ ನೋಟಿಫಿಕೇಷನ್ ಇರ್ಬೋದು, ಈ ಎಲ್ಲ ಒಂದು ನೋಟಿಫಿಕೇಷನ್ನ ಹುದ್ದೆಗಳಿಗೆ ಅನುಕೂಲವಾಗುವಂತೆ ಕರೆಂಟ್ ಅಫೇರ್ಸ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ಭಾರತ ಮತ್ತು ನಾರ್ಡಿಕ್ ಶೃಂಗಸಭೆ ಹೈಲೈಟ್ ನೋಡಿ. ಸ್ನೇಹಿತರೆ, ನೀವು ಯಾವುದೇ ಒಂದು ಮ್ಯಾಗ್ಜಿನನ್ನು ತೆಗೆದುಕೊಂಡಿದ್ದಾಗ ಅತ್ಯಂತ ಪ್ರಮುಖವಾದಂತಹ ಹೈಲೈಟ್ ವಿಷಯಗಳನ್ನು ಮುಖಪುಟದಲ್ಲಿ ನೀಡಿರ್ತಾರೆ. ಅವು ಮುಂಬರುವಂತಹ ಪರೀಕ್ಷೆಗಳಿಗೆ ಅವು ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಮುಖಪುಟದಲ್ಲಿರುವಂತಹ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ನೀವು ಮ್ಯಾಗ್ಜಿನ್ನಲ್ಲಿ ಬಿಡದೆ ಓದಿ ಪಾಯಿಂಟನ್ನು ಮಾಡಿಕೊಡ್ಬೇಕಾಗುತ್ತೆ. ಬನ್ನಿ, ಇವತ್ತಿನ ಒಂದು ಜೂನ್ ತಿಂಗಳ ಕರೆಂಟ್ ಅಫೇರ್ಸ್ನ ಕೆಲವು ಪ್ರಮುಖವಾದಂಥ ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಇಲ್ಲಿ ನೋಡಿ, ಪರಿವಿಡಿಯನ್ನು ಕೊಟ್ಟಿದ್ದಾರೆ. ನಾನು ಕೆಲವೊಂದು ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅನ್ನೋದಾದರೆ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಳ. ಇದು ಯಾಕೆ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. HYT ಟಾಪಿಕ್ ಅಂತ ಹೇಳಿ ಕರೀತಾರೆ, ಹೈ ಹೀಲ್ಡಿಂಗ್ ಟಾಪಿಕ್ಸ್. ಇದು ಪರೀಕ್ಷೆಗೆ ಬರುವಂತಹ ಸಂಭವನೀಯತೆ ತುಂಬ ಹೆಚ್ಚಿದೆ. ಈಗಾಗಲೇ ಸುಮಾರು ಬಾರಿ ಸುಪ್ರೀಂ ಕೋರ್ಟ್ನ ಕುರಿತಾದಂತಹ ಪ್ರಶ್ನೆಗಳು ಬರ್ತಾ ಹೋಗ್ತಾ ಇದೆ. ಹಾಗಾಗಿ ಮುಂಬರುವಂತಹ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಇದು ಸುದ್ದಿಯಲ್ಲಿದೆ? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಳ ಆಗಿದೆ. ಎಷ್ಟಾಗಿದೆ? 38 ಆಗಿದೆ. ಹಾಗಾದರೆ ಈ ಮೊದಲು ಎಷ್ಟಿತ್ತು ಅನ್ನೋದಾದರೆ ಸ್ನೇಹಿತರೆ, 34 ಇತ್ತು ಸುಪ್ರೀಂ ಕೋರ್ಟ್ನ ಒಟ್ಟು ನ್ಯಾಯಾಧೀಶರ. ಇಲ್ಲಿ CJ ಅಂತ ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಇರ್ತಾರೆ ಒಬ್ಬರು. ಆನಂತರ ಇತರ ನ್ಯಾಯಾಧೀಶರು 33 ಇರುತ್ತೆ. ಈ ಮೊದಲು 34 ನ್ಯಾಯಾಧೀಶರು ಇದ್ದರು. ಈಗ ಒಟ್ಟಾರೆಯಾಗಿ 2026 ತಿದ್ದುಪಡಿಯಲ್ಲಿ ಇಷ್ಟಿದ್ದಾರೆ, 38 ಜನ ಮುಖ್ಯ ನ್ಯಾಯಾಧೀಶರಿದ್ದಾರೆ ಸುಪ್ರೀಂ ಕೋರ್ಟ್ನ ಪ್ರಕಾರ. ಸುಪ್ರೀಂ ಕೋರ್ಟ್ನಲ್ಲಿ ಇಲ್ಲಿ ನೋಡಿ, ಇದು ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ವಿಧಿ 124ರ ಒಂದು ಆರಂಭಿಕ ನಿಯಮಗಳ ಪ್ರಕಾರ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದಲ್ಲಿ ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳಿರಬೇಕಿತ್ತು ಹಾಗೂ 7ಕ್ಕಿಂತ ಹೆಚ್ಚಿಲ್ಲದಂತೆ ಇತರ ನ್ಯಾಯಾಧೀಶರು ಇರಬೇಕಿತ್ತು. ಮೊದಲು 1950ರಲ್ಲಿ ಎಷ್ಟು ನ್ಯಾಯಾಧೀಶರು ಇರ್ತಾರೆ ಅಂತ ಕೂಡ ಹೇಳಿಕೆಯನ್ನು ಕೇಳ್ಬೋದು. ಒಂದು ಮುಖ್ಯ ನ್ಯಾಯಾಧೀಶರು ಪ್ಲಸ್ 7 ಇತರ ನ್ಯಾಯಾಧೀಶರು ಸೇರಿಬಿಟ್ಟು ಒಟ್ಟಾರೆಯಾಗಿ ಎಷ್ಟು ನ್ಯಾಯಾಧೀಶರು ಇದ್ದರು ಮೊದಲು ಸುಪ್ರೀಂ ಕೋರ್ಟಲ್ಲಿ 1950ರಲ್ಲಿ ಅನ್ನೋದಾದರೆ 8 ನ್ಯಾಯಾಧೀಶರಿದ್ದರು. ಆನಂತರ ಬದಲಾವಣೆ ಆಗ್ತಾ 11 ನ್ಯಾಯಾಧೀಶರಾಯಿತು. ಆಮೇಲೆ 14, 18, 26, 31, 34. ಪ್ರಸ್ತುತ 2026ರ ಒಂದು ಪ್ರಮುಖ ತಿದ್ದುಪಡಿಯ ಪ್ರಕಾರ ಎಷ್ಟಿದೆ ಸುಪ್ರೀಂ ಕೋರ್ಟ್ನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಅನ್ನೋದಾದರೆ 38 ಇದೆ. ಇದೆಲ್ಲ ಕಂಪ್ಲೀಟಾಗಿ ನೀವು ಓದ್ತಾ ಹೋಗಬೇಕಾಗುತ್ತೆ ನೋಡಿ. ಹಾಗಾದರೆ ಈ ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡುವಂತಹ ಅಧಿಕಾರ ಯಾರಿಗಿದೆ ಅಂತ ಕೇಳ್ತಾರೆ. ನಿಮ್ಮ ಉತ್ತರ ಯಾವುದಾಗಬೇಕು? ಸಂಸತ್ತು ಆಗಬೇಕಾಗುತ್ತೆ. ನೋಡಿ, ಸಂವಿಧಾನದ ವಿಧಿ 16ರ ಅಡಿಯಲ್ಲಿ ಬರುವಂತಹ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ಸಂಖ್ಯೆಯನ್ನು ಸಂಸತ್ತಿನಲ್ಲಿ ಕಾನೂನು ಮಾಡದೆಯೇ ದೇಶದ ಅಗತ್ಯಕ್ಕೆ ತಕ್ಕಂತೆ ರಾಷ್ಟ್ರಪತಿಯವರೇ ನಿರ್ಧರಿಸಿ ಹೆಚ್ಚಿಸಬಹುದು. ಯಾವುದಕ್ಕೆ? 216ನೇ ವಿಧಿಯ ಪ್ರಕಾರ ದೇಶದ ಇತರ ಹೈಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಯಾವುದೇ ಸಂಸತ್ತು ಕಾನೂನು ಮಾಡದೆ ಕೇವಲ ರಾಷ್ಟ್ರಪತಿಯವರ ನಿರ್ಧಾರದಂತೆ ಅಗತ್ಯಕ್ಕೆ ತಕ್ಕಂತೆ ಸಂಖ್ಯೆಯನ್ನು ಹೆಚ್ಚು ಮಾಡಬಹುದಾಗಿದೆ. ಆದರೆ ನೀವು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿಯವರ ಅಗತ್ಯಕ್ಕೆ ತಕ್ಕಂತೆ ನಿರ್ಧಾರದ ಮೇಲೆ ಸಂಖ್ಯೆಯನ್ನು ಹೆಚ್ಚಳ ಮಾಡೋಕ್ಕೆ ಬರೋದಿಲ್ಲ. ಬದಲಿಯಾಗಿ ಆ ಒಂದು ಪವರ್ ಯಾರಿಗಿದೆ ಅನ್ನೋದಾದರೆ ಸಂಸತ್ತಿಗಿದೆ. ಹಾಗಾದರೆ ಯಾವುದರ ಪ್ರಕಾರ, ಯಾವ ವಿಧಿಯ ಪ್ರಕಾರ ಸಂಖ್ಯೆಯನ್ನು ಹೆಚ್ಚು ಮಾಡ್ಬೋದು ಸಂಸತ್ತು ಅನ್ನೋದಾದರೆ ಸಂವಿಧಾನದ ವೆರಿ ಇಂಪಾರ್ಟೆಂಟು 124/1ನೇ ವಿಧಿಯ ಪ್ರಕಾರ ಸಂಸತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡ್ಬೋದಾಗಿದೆ. ನೋಡಿ, ಸಂಖ್ಯಾಬಲದ ಹೆಚ್ಚಳದ ಶಾಸನ ಪ್ರಕ್ರಿಯೆ ಇರುತ್ತೆ. ಮೊದಲೇನು ಮಾಡ್ತಾರೆ? ಮುಖ್ಯ ನ್ಯಾಯಮೂರ್ತಿಗಳು ಪ್ರಸ್ತಾವನೆಯನ್ನು ಕೊಡ್ತಾರೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ಆನಂತರ ಸಚಿವ ಸಂಪುಟದ ಒಪ್ಪಿಗೆ ಆಗುತ್ತೆ. ನಾನು ಇಲ್ಲಿ ಕಂಪ್ಲೀಟಾಗಿ ಹೆಚ್ಚು ಡಿಸ್ಕಷನ್ ಮಾಡ್ತಾ ಹೋಗಲ್ಲ, ವಿಡಿಯೋ ಲೆಂತ್ ಹೆಚ್ಚಾಗುತ್ತೆ.
ನಾನು ಪ್ರಮುಖ ಪಾಯಿಂಟ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇದು ಕೂಡ ಕೇಳ್ತಾರೆ, ಸಂಖ್ಯೆ ಯಾವುದನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡುವಂತಹ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಕೇಳ್ತಾರೆ. ಈಗ ಆಲ್ರೆಡಿ ಅಸಿಸ್ಟೆಂಟ್ ಪ್ರೊಫೆಸರಲ್ಲಿ ಕೂಡ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಚಿವ ಸಂಪುಟದ ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ, ಆನಂತರ ಮಸೂದೆಯನ್ನು ಮಂಡನೆ ಮಾಡಬೇಕಾಗುತ್ತೆ, ಮತ್ತು ಸಂಸತ್ತಿನಲ್ಲಿ ಅನುಮೋದನೆ ಪಡೆದುಬಿಟ್ಟು ಫೈನಲ್ ಆಗಿ ರಾಷ್ಟ್ರಪತಿಯವರು ಅಂಕಿತ ಆಗ್ತಾರೆ. ಫೈನಲ್ ಆಗಿ ನ್ಯಾಯಾಧೀಶರ ನೇಮಕಾತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ನ್ಯಾಯಾಂಗ ಸುಧಾರಣಾ ಕ್ರಮಗಳು ಅಂತ ಇದೆ. AR ಲಕ್ಷ್ಮಣ್ ಅವರ ಅಧ್ಯಕ್ಷತೆಯಲ್ಲಿ 18ನೇ ಕಾನೂನು ಆಯೋಗವು ತನ್ನ 229ನೇ ವರದಿಯಲ್ಲಿ ದೆಹಲಿಯಲ್ಲಿ ಒಂದು ಸಂವಿಧಾನಿಕ ಪೀಠ ಉಚ್ಚ ನ್ಯಾಯಾಲಯಗಳ ಮೇಲ್ಮನವಿಗೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾ ಮತ್ತು ಮುಂಬೈ ನಗರಗಳಲ್ಲಿ ಪ್ರಮುಖ 4 ಪ್ರಾದೇಶಿಕ ಮೇಲ್ಮನವಿ ಪೀಠಗಳನ್ನು ರಚನೆ ಮಾಡಿದೆ ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಆನಂತರ ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಮುಖ್ಯ ನ್ಯಾಯಾಧೀಶರ ಬಗ್ಗೆನ ಕುತೂಹಲಕಾರಿ ಸಂಗತಿಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ಭಾರತದ ಮೊದಲ CJ ಯಾರು ಅಂದರೆ ಹರಿಲಾಲ್ J ಕನಿಯಾ ಅವರು 1978ರಿಂದ 1985ರವರೆಗೆ ಒಟ್ಟು 7 ವರ್ಷಗಳು ಮತ್ತು 4 ತಿಂಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾರು? ವೈ ವಿ ಚಂದ್ರಚೂಡ ಅಂತೇಳಿ ಅತಿ ಹೆಚ್ಚು ಅವಧಿ ಸೇವೆ ಸಲ್ಲಿಸಿದಂತಹ CJ ಯಾರು? ವೈ ವಿ ಚಂದ್ರಚೂಡ. ಭಾರತದ ಮೊದಲ CJ ಯಾರು? ಹರಿಲಾಲ್ J ಕನಿಯಾ ಅವರು. ನೆಕ್ಸ್ಟು ಸಾರ್ವಜನಿಕ ಹಿತಾಸಕ್ತಿ PLA ಅಂತ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇಳಿ ಒಂದು ಅರ್ಜಿಯನ್ನು, ಹಿತಾಸಕ್ತಿ ಅರ್ಜಿಯನ್ನು PN ಭಗವತಿ ಅವರು ಪರಿಚಯ ಮಾಡಿದ್ದಾರೆ. ಈಗಾಗಲೇ ಇದು ಕೂಡ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಎಕ್ಸಾಮಲ್ಲಿ. ಆನಂತರ ಅತಿ ಕಡಿಮೆ ಅವಧಿಗೆ ಸೇವೆ ಸಲ್ಲಿಸಿದಂತಹ ಮುಖ್ಯ ನ್ಯಾಯಮೂರ್ತಿ ಯಾರು? KN ಸಿಂಗ್ರವರು. ನೆಕ್ಸ್ಟ್ ಮೊದಲ ದಲಿತ ಮುಖ್ಯ ನ್ಯಾಯಮೂರ್ತಿ KJ ಬಾಲಕೃಷ್ಣನ್. ಮೊದಲ ಸಿಖ್ ನ್ಯಾಯಮೂರ್ತಿ JS ಖೇಹರ್. ಇವು ನೋಟ್ ಮಾಡಿಕೊಳ್ಳಿ, ಒಂದು ದಿವಸ ಬರೀ ಕೇಳ್ತಾರೆ. ಈಶಾನ್ಯ ಭಾರತದಿಂದ ಆಯ್ಕೆಯಾದ ಮೊದಲ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗಾಯ್. ತಂದೆ ಮಗ ಇಬ್ಬರು ಕೂಡ ಮುಖ್ಯ ನ್ಯಾಯಮೂರ್ತಿಗಳಾಗಿ ನೇಮಕ ಕೊಡ್ತಾರೆ. ಇದು ಕೂಡ ಬರೋ ಸಾಧ್ಯತೆ ತುಂಬ ಇದೆ ನೋಡಿ. YV ಚಂದ್ರಚೂಡ ಇದ್ದಾರಲ್ಲ, ಇವರ ಮಗ DY ಚಂದ್ರಚೂಡರವರು ಕೂಡ ಇಬ್ಬರು ಕೂಡ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸೇವೆ ಸಲ್ಲಿಸಿರುವುದು, ತಂದೆ ಮತ್ತು ಮಗ. ಆನಂತರ ಮೊದಲ ಬೌದ್ಧ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂದರೆ ಭೂಷಣ್ ರಾಮಕೃಷ್ಣ ಗವಾಯ್ ಅಂತಕ್ಕಂಥವ್ರು. ಹಾಗಾದರೆ ಪ್ರಸ್ತುತ ಭಾರತದ 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೂರ್ಯಕಾಂತರವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾರು? ಸೂರ್ಯಕಾಂತರವರು 25 ನವೆಂಬರ್ 24ರಿಂದ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕಂಪ್ಲೀಟಾಗಿ ನೋಡಿ, ಸುಪ್ರೀಂ ಕೋರ್ಟ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ. ಇಲ್ಲಿ 38 ಇತ್ತು. ಈ ಮೊದಲು ಆರಂಭದಲ್ಲಿ 8 ಜನ ಸದಸ್ಯರಿದ್ದರು. ಮೊದಲ ನ್ಯಾಯಾಧೀಶರು, ಅತಿ ಹೆಚ್ಚಿನ ಅವಧಿಗೆ ಆಯ್ಕೆಯಾದಂತಹ ಸೇವೆಯನ್ನು ಸಲ್ಲಿಸಿರುವಂತಹ CJ ಯಾರು? ಮೊದಲ ದಲಿತ CJ ಯಾರು? PIL ಅನ್ನು ಜಾರಿಗೆ ತಂದಂತಹ ಮೊದಲ CJ ಯಾರು? ಈ ರೀತಿ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಹೋದ್ವಿ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ, ನಮಗೆ ಇಲ್ಲಿ ಯಾವ ಒಂದು ವಿಧಿಯ ಪ್ರಕಾರ ಮತ್ತು ಯಾವ ರೀತಿಯ ಪ್ರೊಸೆಸ್ಗಳ ಮೂಲಕ ಮತ್ತು ಯಾವುದಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡುವಂತಹ ಅಧಿಕಾರ ಇದೆ ಅನ್ನೋದನ್ನು ನಾವು ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋದ್ವಿ. ಇವನ್ನು ನೀವು ಇಂಪಾರ್ಟೆಂಟಾಗಿ ನೋಟ್ಗಳನ್ನು ಮಾಡ್ಕೊಳ್ತಾ ಹೋಗ್ಬೇಕು. ಅನಂತರ ರಾಜ್ಯ ಮಾಹಿತಿ ಆಯುಕ್ತರ ನೇಮಕಾತಿ ಆಗುತ್ತೆ. ಯಾರು? ಕರ್ನಾಟಕದ ನಿವೃತ್ತ IAS ಅಧಿಕಾರಿಯಾದಂತಹ ಸತ್ಯವತಿಯವರು ಪ್ರಮುಖ ರಾಜ್ಯದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಸೇವೆಯನ್ನು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಹಾಗಾದರೆ ಈ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರು ಅಂದರೆ ರಾಜ್ಯಪಾಲರು. ಯಾರ ಒಂದು ಶಿಫಾರಸು ಸಮಿತಿ ಇರುತ್ತೆ ಅಂದರೆ, ರಾಜ್ಯಪಾಲರು ನೇರವಾಗಿ ನೇಮಿಸೋದಿಲ್ಲ ಇವರನ್ನು. ಇದಕ್ಕಾಗಿ 3 ಸದಸ್ಯರ ಸಮಿತಿಯನ್ನು ಮಾಡ್ತಾರೆ. ಯಾರು ಇರ್ತಾರೆ? CM ಇರ್ತಾರೆ. ನೆಕ್ಸ್ಟು ವಿರೋಧ ಪಕ್ಷದ ನಾಯಕರು ಇರ್ತಾರೆ, ವಿರೋಧ ಪಕ್ಷದ ನಾಯಕರು. ಆನಂತರ ಮುಖ್ಯಮಂತ್ರಿಗಳು ನಾಮನಿರ್ದೇಶನಗೊಂಡಂಥ ಒಬ್ಬ ಸಚಿವ ಸಂಪುಟದ ಅಥವಾ ಕ್ಯಾಬಿನೆಟ್ ದರ್ಜೆಯ ಸಚಿವರು ಇರ್ತಾರೆ. ಈ 3 ಇರ್ತಾರೆ. ಇದು ಕೂಡ ಕೇಳ್ತಾರೆ, ನೇಮಕಾತಿ ಪ್ರಾಧಿಕಾರ ಯಾವುದು ಇರುತ್ತೆ, ಯಾರೆಲ್ಲ ಅದರಲ್ಲಿ ಇರ್ತಾರೆ ಅಂತಕ್ಕಂಥದ್ದನ್ನು ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಹಾಗಾದರೆ ಕರ್ನಾಟಕದ ರಾಜ್ಯ ಮಾಹಿತಿ ಮಾಹಿತಿ ಆಯೋಗದ ಸಂರಚನೆ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ನೋಡಿ, ಒಬ್ಬ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು 10 ಮಂದಿಗೂ ಮೀರದಂತಹ ಒಂದು ರಾಜ್ಯ ಮಾಹಿತಿ ಆಯುಕ್ತರು ಇರಬೇಕಾಗುತ್ತೆ. ಒಟ್ಟಾರೆಯಾಗಿ 11ಕ್ಕಿಂತ ಕಡಿಮೆ ಇರಬೇಕು.
ಇವರು ಪ್ರತಿ ವರ್ಷ ಒಂದು ಮಾಹಿತಿ ಆಯೋಗದ ಒಂದು ವರದಿಯನ್ನು ಅಂತ್ಯದಲ್ಲಿ ಸಿದ್ಧಪಡಿಸಿ ಯಾರಿಗೆ ಸಲ್ಲಿಸಬೇಕು? ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ರಾಜ್ಯಪಾಲರಿಗೆಲ್ಲ ಸರ್ಕಾರಕ್ಕೆ. ನೆಕ್ಸ್ಟ್ ನೋಡಿ, ಇದರ ಒಂದು ಅಧಿಕಾರಾವಧಿ ಈ ಮೊದಲು ಎಷ್ಟಿತ್ತು? ತಿದ್ದುಪಡಿ ಆಗಿದೆ, ಕನ್ಫ್ಯೂಸ್ ಆಗಬಾರ್ದು ನೀವು. 2019ರಲ್ಲಿ ಮಾಹಿತಿ ಹಕ್ಕು ತಿದ್ದುಪಡಿ ಕಾಯ್ದೆ ಆಯಿತು. ಇವರ ಒಂದು ಪ್ರಸ್ತುತ ಅಧಿಕಾರಾವಧಿ 3 ವರ್ಷ. ಈಗ ಎಷ್ಟಿದೆ? 3 ವರ್ಷ ಇದೆ. ಈ ಹಿಂದೆ ಎಷ್ಟಿತ್ತು? 5 ವರ್ಷ. ಕನ್ಫ್ಯೂಸ್ ಆಗಬಾರ್ದು. ಈ ಹಿಂದೆ 5 ವರ್ಷ ಇತ್ತು, ಈಗ ಎಷ್ಟಾಗಿದೆ? 3 ವರ್ಷ ಆಗಿದೆ. 3 ವರ್ಷ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮತ್ತು ಮಾಹಿತಿ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಪ್ರಕರಣ 18 ಹೇಳ್ತಾ ಹೋಗುತ್ತೆ. ದೂರುಗಳನ್ನು ಸ್ವೀಕರಿಸುವಂಥ ಅಧಿಕಾರ ಇದೆ. ಜೊತೆಗೆ ಸಿವಿಲ್ ನ್ಯಾಯಾಲಯದ ಅಧಿಕಾರ ಏನೇನಿರುತ್ತೋ ಆ ಎಲ್ಲ ಪವರ್ ಕೂಡ ಈ ಒಂದು ರಾಜ್ಯ ಮುಖ್ಯ ಮಾಹಿತಿ ಆಯೋಗಕ್ಕೆ ಇರುತ್ತೆ. ರಾಜೀನಾಮೆ ಮತ್ತು ತೆಗೆದುಹಾಕುವಿಕೆ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಮಾಹಿತಿ ಆಯುಕ್ತರು ತಮ್ಮ ಮುಖ್ಯಸ್ಥರಿಗೆ, ಕೇಂದ್ರದವರಿಗೆ, ರಾಷ್ಟ್ರಪತಿಯವರಿಗೆ, ಕೇಂದ್ರದ ಮುಖ್ಯ ಮಾಹಿತಿ ಆಯುಕ್ತರು ರಾಷ್ಟ್ರಪತಿಗೆ ರಾಜೀನಾಮೆಯನ್ನು ಕೊಟ್ಟರೆ ರಾಜ್ಯದವರು ರಾಜ್ಯಪಾಲರಿಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಪ್ರಶ್ನೆ ಇದೆ ನೋಡಿ, ಮಾಹಿತಿ ಆಯೋಗದ ರಚನೆ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಂತೆ ಇದೆ. ಮಾಹಿತಿ ಆಯೋಗವು ವಿಚಾರಣೆ ನಡೆಸುವಾಗ ಸಿವಿಲ್ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಸಿವಿಲ್ ನ್ಯಾಯಾಲಯಕ್ಕೆ ಇರುವಂತೆ ಸಮನ್ಸ್ ಜಾರಿ ಮತ್ತು ಸಾಕ್ಷ್ಯಗಳನ್ನು ಪಡೆಯುವಂಥ ಅಧಿಕಾರ ಹೊಂದಿರುತ್ತದೆ. ಎಸ್, ಇದು ಸರಿಯಾದಂಥ ಹೇಳಿಕೆ ಇದೆ ನೋಡಿ. ಇಲ್ಲಿ ಈಗಾಗಲೇ ಹೇಳಿದೆ ನಾನು, ಇದಕ್ಕೆ ಸಿವಿಲ್ ನ್ಯಾಯಾಲಯದ ಅಧಿಕಾರ ಅಂತ ಇಲ್ಲಿದೆ ನೋಡಿ ಪಾಯಿಂಟು. ಹಾಗಾಗಿ 1ನೇ ಹೇಳಿಕೆ ಸರಿಯಾಗುತ್ತೆ. ಆನಂತರ 2ನೇ ಪಾಯಿಂಟ್ ಏನಿದೆ, ಮಾಹಿತಿ ಆಯೋಗವು ಯಾವುದೇ ಸಾರ್ವಜನಿಕ ಪ್ರಾಧಿಕಾರದ ದಾಖಲೆಗಳನ್ನು ಪರಿಶೀಲಿಸಬಹುದು ಮತ್ತು ಅಂತಹ ಒಂದು ದಾಖಲೆಯನ್ನು ತಡೆಹಿಡಿಯಲು ಯಾವುದೇ ಪ್ರಾಧಿಕಾರಕ್ಕೆ ಅಧಿಕಾರ ಇರುವುದಿಲ್ಲ ಅಂತ ಹೇಳಿದೆ. ಇದು ಸರಿದೆ. ನೆಕ್ಸ್ಟ್, ಮಾಹಿತಿ ಹಕ್ಕು ಅಧಿನಿಯಮ 2019ರ ಪ್ರಕಾರ ಮುಖ್ಯ ಮಾಹಿತಿ ಆಯುಕ್ತರ ಅಧಿಕಾರಾವಧಿಯನ್ನು 5 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ ಅಂತೇಳಿ ಇದೆ. ಇದು ತಪ್ಪಾಗುತ್ತೆ. ಎಷ್ಟು ವರ್ಷ? 3 ವರ್ಷ ಆಗುತ್ತೆ. ಹಾಗಾಗಿ 1 ಮತ್ತು 2ನೇ ಹೇಳಿಕೆ ಸರಿಯಾಗುತ್ತೆ. ಸರಿಯಾದಂತಹ ಉತ್ತರ 1 ಮತ್ತು 2. ನೆಕ್ಸ್ಟ್ ನೋಡಿ, ಚಹಾ ತೋಟದ ಕಾರ್ಮಿಕರ ಮೇಲ್ಮನವಿ ಅಂತಕ್ಕಂಥದ್ದು ವಿಷಯ ಇದೆ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ILO ಬರುತ್ತೆ. ಮತ್ತು ಈ ಚಹಾ ತೋಟದ ಕಾರ್ಮಿಕರ ಮೇಲ್ಮನವಿಯನ್ನು ಸಲ್ಲಿಸಿದ್ರಲ್ಲ, ಅದು ಯಾವ ಒಂದು ಉದ್ದೇಶಕ್ಕಾಗಿ ಅನ್ನೋದಾದರೆ, ಪಶ್ಚಿಮ ಬಂಗಾಳದ ಒಂದು ಚಹಾ ತೋಟದ ಶ್ರಮಿಕರು ಏನು ಇರ್ತಾರಲ್ಲ, ಅವ್ರು ಪ್ರತಿನಿಧಿಸುವಂತಹ ಪ್ರಮುಖ ಸಂಘಟನೆ, ಇದು ಕೂಡ ಕೇಳ್ಬೋದು. ಪಶ್ಚಿಮ ಬಂಗಾಳ ಚಾ ಮಜ್ದೂರ್ ಸಮಿತಿ ಅಂತೇಳಿ ಕರಿತೀವಲ್ಲ, ಇದು ಏನು ಮಾಡುತ್ತೆ? ಮೂಲಭೂತ ಶ್ರಮಿಕ ಹಕ್ಕು ಉಲ್ಲಂಘನೆಯಾಗಿದೆ, ಲೋಪದೋಷಗಳ ವಿರುದ್ಧ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಇವರು ದೂರನ್ನು ಸಲ್ಲಿಸಿದ್ದಾರೆ. ಇದು ಯಾವುದರ ವಿಧಿ ಅಡಿಯಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಸಂವಿಧಾನದ 24ನೇ ವಿಧಿಯಡಿ. ಹಾಗಾದರೆ ಸಂವಿಧಾನದ 24ನೇ ಒಂದು ವಿಧಿ ಅಡಿಯಲ್ಲಿ ILO ಭಾರತ ಸರ್ಕಾರದ ವಿರುದ್ಧ ಒಂದು ವ್ಯವಸ್ಥಿತ ಪ್ರಾತಿನಿಧ್ಯ ದೂರನ್ನು ಮಂಡಿಸಿದೆ. ಯಾವುದೇ ಮಾನ್ಯತೆ ಪಡೆದಂತಹ ಶ್ರಮಿಕ ಸಂಘಟನೆಗಳಿಗೆ ILO ಸದಸ್ಯ ರಾಷ್ಟ್ರವೊಂದು ತಾನು ಅಂಗೀಕರಿಸಿದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮಾವೇಶಗಳ ಜಾರಿಗೊಳಿಸಿರುವಂತಹ ನಿಯಮಗಳನ್ನು ದೇಶೀಯವಾಗಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ವಿಫಲವಾದಾಗ ಈ ರೀತಿ ನಾವು ಏನು ಮಾಡ್ಬೋದು? ಅಪೀಲನ್ನು ಸಲ್ಲಿಸ್ಬೋದು. ಹಾಗಾಗಿ 24ನೇ ವಿಧಿ ಏನು ಹೇಳುತ್ತೆ ಅಂದರೆ, ಬಾಲ ಕಾರ್ಮಿಕ ನಿಷೇಧ ಮತ್ತು ಉಪಬಂಧಗಳ ಬಗ್ಗೆ ಇದು ಚರ್ಚೆ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಇಂಪಾರ್ಟೆಂಟ್ ಇದೆ, ನೀವು ಸಮ್ಮೇಳನಗಳು ಇವೆಲ್ಲ ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ನೋಡಿ, 75ನೇ ವಾರ್ಷಿಕೋತ್ಸವ ಯಾವುದಕ್ಕೆ? ಸೋಮನಾಥ ದೇವಾಲಯ. ಈ ಸೋಮನಾಥ ದೇವಾಲಯ ಅಂತಕ್ಕಂಥದ್ದು ಎಕ್ಸಾಮ್ ದೃಷ್ಟಿಯಿಂದ HYT ಟಾಪಿಕ್ ಆಗಿದೆ. 1926ರಲ್ಲಿ ಮೊಹಮ್ಮದ್ ಗಜ್ನಿ ಅವರು ಮೊದಲ ಬಾರಿಗೆ ದಾಳಿಯನ್ನು ಮಾಡ್ತಾರೆ. 1926ರಲ್ಲಿ. ಆನಂತರ ಮೊದಲ ಬಾರಿ ದಾಳಿ ನಡೆಸಿದ್ದನು. ಇದಕ್ಕೆ 1000ನೇ ವರ್ಷದ ಒಂದು ಸವಿ ನೆನಪಿಗಾಗಿ ದೇವಾಲಯನ ಮರು ಉದ್ಘಾಟನೆಯ 75ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿರುತ್ತಾರೆ. ಭಾರತೀಯ ವಾಯುಪಡೆಯ ಸೂರ್ಯಕಿರಣ ತಂಡದಿಂದ ವೈಮಾನಿಕ ಪ್ರದರ್ಶನವನ್ನು ಕೂಡ ಮಾಡಿರ್ತಾರೆ. ಹಾಗಾದರೆ ಇದರ ಒಂದು ಸೋಮನಾಥ ದೇವಾಲಯ ಗುಜರಾತ್ನಲ್ಲಿದೆಯಲ್ಲ, ಇದರ ಒಂದು ದೇವಾಲಯದ ವಾಸ್ತು ಶೈಲಿ ಹೇಗಿದೆ ಅನ್ನೋದಾದರೆ, ದೇವಾಲಯದ ಚಾಲುಕ್ಯ ಶೈಲಿಯಲ್ಲಿದೆ. ಯಾವ ಶೈಲಿಯಲ್ಲಿದೆ ಇದು? ಚಾಲುಕ್ಯ ಶೈಲಿಯಲ್ಲಿದೆ. ಯಾವುದು? ಸೋಮನಾಥ ದೇವಾಲಯ ಚಾಲುಕ್ಯ ಶೈಲಿಯಲ್ಲಿದೆ. ಇದನ್ನು ಕೈಲಾಸ ಮಹಾಮೇರು ಪ್ರಸಾದ ಶೈಲಿ ಅಂತ ಕರೀತಾರೆ. ಹಾಗಾದರೆ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಸೇರಿ ವೇಸರ ಶೈಲಿ ಅಂತೇಳಿ ಕರಿತೀವಿ. ಯಾವ ಶೈಲಿ? ವೇಸರ ಶೈಲಿಯಲ್ಲಿ ಇದೆ. ಮಿಶ್ರಣಗಳನ್ನು ಹೊಂದಿದೆ. ಗರ್ಭಗೃಹ ಮತ್ತು ಸಹ ಮಂಟಪ ಹೊಂದಿದೆ. ನೃತ್ಯ ಮಂಟಪ, ಶಿಖರಗಳನ್ನು ಒಳಗೊಂಡಿದೆ.
ಈ ದೇವಾಲಯವು ಬರೋಬ್ಬರಿ 155 ಅಡಿ ಎತ್ತರದ ಭವ್ಯ ಶಿಖರವನ್ನು ಹೊಂದಿದೆ. ಹಾಗಾದರೆ ಈ ದೇವಸ್ಥಾನದ ನಿರ್ಮಾಣಕ್ಕೆ ಬಳಕೆಗೊಂಡಂತಹ ಕಲ್ಲು ಯಾವುದಂದರೆ ಸ್ಯಾಂಡ್ ಸ್ಟೋನ್ ಅಂತ ಕರೀತಾರೆ, ಮರಳು ಗಲ್ಲು. ಈ ಸೋಮನಾಥ ದೇವಾಲಯದ ಒಂದು ಭೌಗೋಳಿಕ ಮಹತ್ವವನ್ನು ನೋಡೋದಾದರೆ ಈ ದೇವಾಲಯವು ಕಪಿಲ, ಹಿರಣ್ಯ ಮತ್ತು ಸರಸ್ವತಿ ನದಿಗಳ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಸಂಗಮ ಸ್ಥಳದಲ್ಲಿದೆ. ಈ 3 ನದಿಗಳು ಯಾವ್ಯಾವು? ಕಪಿಲ, ಹಿರಣ್ ಮತ್ತು ಸರಸ್ವತಿ ನದಿ. ಸೋಮನಾಥ ದೇವಾಲಯದ ಕುರಿತು ಇದು ಗುಜರಾತ್ನ ಸೌರಾಷ್ಟ್ರದ ಒಂದು ಕರಾವಳಿಯ ಪ್ರಭಾಸ್ ಪಟ್ಟಣದಲ್ಲಿದೆ. ಇದು 12 ಆದಿ ಜ್ಯೋತಿರ್ಲಿಂಗಗಳಲ್ಲಿ ಮೊದಲ ಜ್ಯೋತಿರ್ಲಿಂಗ ಎಂದು ಪರಿಗಣಿಸಲಾಗಿದೆ. ವೇದ ಸಾಹಿತ್ಯದಲ್ಲಿ ಇದೊಂದು ಪ್ರಾಚೀನ ತೀರ್ಥಧಾಮವೆಂದು ಪರಿಗಣಿಸಲ್ಪಟ್ಟಿದೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳಷ್ಟೇ ಪೂಜ್ಯ ಭಾವನೆಯನ್ನು ಇದು ಒಳಗೊಂಡಿದೆ. ನೋಡಿ, ಈ ದೇವಾಲಯದ ದಾಳಿ ಮೇಲೆ ನಿರಂತರವಾಗಿ ಪ್ರಶ್ನೆ ಬರ್ತಾ ಇದೆ. ಮೊದಲ ಬಾರಿಗೆ ನಾನು ಈಗಾಗಲೇ ಹೇಳಿದೆ 1026ರಲ್ಲಿ ಮೊಹಮ್ಮದ್ ಗಜನಿಯವರು ದಾಳಿಯನ್ನು ನಡೆಸ್ತಾರೆ. ಆನಂತರ 97ರಲ್ಲಿ 1297, 1394, 1706ರಲ್ಲಿ ಸೋಮನಾಥ ದೇವಾಲಯವನ್ನು ಪದೇ ಪದೇ ಲೂಟಿ ಮಾಡಲಾಯಿತೆ. 1926ರಲ್ಲಿ ಗಜನಿ ದಾಳಿಯ ನಂತರ ಸೋಲಂಕಿ ರಾಜವಂಶದ ದೊರೆ 1ನೇ ಭೀಮದೇವನು ಕಲ್ಲಿನಿಂದ ಈ ದೇವಾಲಯವನ್ನು ಮತ್ತೆ ಮರುನಿರ್ಮಾಣ ಮಾಡ್ತಾನೆ. ಇದು ಇಂಪಾರ್ಟೆಂಟ್ ನೋಡಿ, ಯಾರು ಮತ್ತೆ ಮರುನಿರ್ಮಾಣ ಮಾಡಿದರು ಅನ್ನೋದನ್ನು ಕೇಳ್ತಾರೆ. ಯಾರು? ಸೋಲಂಕಿ ರಾಜವಂಶದ 1ನೇ ಭೀಮದೇವ. ಯಾರು? 1ನೇ ಭೀಮದೇವ ಪುನರ್ ನಿರ್ಮಾಣವನ್ನು ಮಾಡ್ತಾರೆ. 12ನೇ ಶತಮಾನದಲ್ಲಿ ಕುಮಾರಪಾಲನಿಂದ, 13ನೇ ಶತಮಾನದಲ್ಲಿ ಜುನಾಗಢದ ರಾಜನಿಂದ, 18ನೇ ಶತಮಾನದಲ್ಲಿ ಮಾಲ್ವದ ಸಾಮ್ರಾಜ್ಯದ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ರಿಂದ ಇದು ಪುನರ್ ನಿರ್ಮಾಣ ಆಯಿತು. ಸ್ವತಂತ್ರ ನಂತರ ಇದರ ಪುನರ್ನಿರ್ಮಾಣ ಆಗಿದೆ. 7ನೇ ಬಾರಿ ಪುನರ್ನಿರ್ಮಾಣವಾಗಿದ್ದ ರಾಷ್ಟ್ರೀಯ ಪುನರುತ್ಥಾನದ ಭವ್ಯ ಸಂಕೇತವಾಗಿ ಇದು ಕಂಗೊಳಿಸ್ತಾ ಇದೆ. ನೆಕ್ಸ್ಟ್ ನೋಡಿ, 12 ಜ್ಯೋತಿರ್ಲಿಂಗಗಳು ಮತ್ತು ಅವುಗಳ ಪ್ಲೇಸನ್ನು ಕೂಡ ಕೇಳೋ ಸಾಧ್ಯತೆ ಇರುತ್ತೆ. ಒಂದ್ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್, ಕರ್ನಾಟಕದ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಹೊಸದಾಗಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದಂತಹ PN ದೇಸಾಯಿ ಅವರನ್ನು ನೇಮಕ ಮಾಡಲಾಗಿದೆ. ಇದು ಯಾವಾಗ ಸ್ಥಾಪನೆ ಮಾಡಿದರು ರಾಜ್ಯ ಮಾನವ ಹಕ್ಕು ಆಯೋಗ ಅಂತಂದರೆ 1993ರಲ್ಲಿ ಸೆಕ್ಷನ್ 21ರ ವಿಧಿಯಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಹಾಗಾದರೆ ಇವರ ಅಧಿಕಾರಾವಧಿ ಎಷ್ಟು? 3 ವರ್ಷ ಅಥವಾ 70 ವರ್ಷ, ಯಾವುದು ಮೊದಲ ಅದು. ಹಾಗಾದರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ರಚಿಸಲಾದಂಥ ಉನ್ನತ ಮಟ್ಟದ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಇದ್ದರು. ಹಾಗೆಯೇ ವಿಧಾನಸಭೆಯ ಅಧ್ಯಕ್ಷರಾದಂಥ UT ಖಾದರ್ ಮತ್ತು ಗೃಹ ಸಚಿವ G ಪರಮೇಶ್ವರ್ ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಛಲವಾದಿ ನಾರಾಯಣ ಸ್ವಾಮಿಯವರು ಭಾಗವಹಿಸಿದರು. ಹಾಗಾದರೆ ಆಯೋಗದ ರಚನೆ ಹೇಗಿರುತ್ತೆ? ಇದಕ್ಕೆ ಒಬ್ಬ ಅಧ್ಯಕ್ಷರಿರ್ತಾರೆ ಮತ್ತು 2 ಸದಸ್ಯರಿರ್ತಾರೆ. ಒಟ್ಟಾರೆಯಾಗಿ 3 ಜನ ಇರ್ತಾರೆ. ಇವರು ಆಯೋಗದ ಅಧ್ಯಕ್ಷರಾಗುವಂತಹ ವ್ಯಕ್ತಿಗಳು ಒಂದು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಅಥವಾ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಯಾಗಿರಬೇಕು 2019ರ ತಿದ್ದುಪಡಿಯ ಪ್ರಕಾರ. ಅಥವಾ ಸದಸ್ಯರಲ್ಲಿ ಒಬ್ಬರು ಉಚ್ಚ ನ್ಯಾಯಾಲಯದಲ್ಲಿ ನಿವೃತ್ತ ನ್ಯಾಯಮೂರ್ತಿಯಾಗಿರಬೇಕು ಅಥವಾ ಕನಿಷ್ಠ ಜಿಲ್ಲಾ ನ್ಯಾಯಾಲಯದಲ್ಲಿ 7 ವರ್ಷ ಸರ್ವಿಸನ್ನು ಮಾಡಿರಬೇಕಾಗುತ್ತೆ. ಇವರ ಅಧಿಕಾರಾವಧಿ ನೋಡಿದರೆ 3 ವರ್ಷ ಅಥವಾ 70 ವರ್ಷ. ಇದರಲ್ಲಿ ಯಾವುದು ಮೊದಲು ಅದು. ಇವರ ನೇಮಕ ಮಾಡಿದರೂ ಕೂಡ, ರಾಜ್ಯಪಾಲರ ನೇಮಕ ಮಾಡಿದರೂ ಕೂಡ ಇದನ್ನು ತೆಗೆದುಕೊಂಡು ಹಾಕುವಂಥ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಳಿರುತ್ತೆ. ಕನ್ಫ್ಯೂಸ್ ಆಗಬೇಡ್ರಿ. ನೇಮಕ ಮಾಡೋದು ರಾಜ್ಯಪಾಲರಾದರೆ ತೆಗೆದುಹಾಕುವಂಥ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಿದೆ. ಇಷ್ಟು ತಿಳ್ಕೊಬೇಕಾಗುತ್ತೆ ನಾವು. ನೆಕ್ಸ್ಟ್ ನೋಡಿ, ಜಾಗತಿಕ ಅರಣ್ಯ ಗುರಿಗಳ ವರದಿ ಅಂತಕ್ಕಂಥ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡಿದೆ UN DESAC ಅಂತಕ್ಕಂಥದ್ದು. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳ ಇಲಾಖೆ ಹಾಗೂ ವಿಶ್ವಸಂಸ್ಥೆ ಅರಣ್ಯ ವೇದಿಕೆ ಸಂಸ್ಥೆಗಳು ಜಂಟಿಯಾಗಿ ಜಾಗತಿಕ ಅರಣ್ಯ ಗುರಿಗಳ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎಕ್ಸಾಮ್ ದೃಷ್ಟಿಯಿಂದ. ಏನಿದೆ ಪ್ರಮುಖ ವರದಿಯಲ್ಲಿ ಅನ್ನೋದಾದರೆ, ಕಳೆದ ಒಂದು ದಶಕದ ಅವಧಿಯಲ್ಲಿ ಅಂದರೆ 2015ರಿಂದ 2025ರವರೆಗೆ 40 ಮಿಲಿಯನ್ ವಿಸ್ತೀರ್ಣದಕ್ಕಿಂತಲೂ ಹೆಚ್ಚಿನ ಒಂದು ಜಾಗತಿಕ ಅರಣ್ಯ ಕ್ಷೀಣಿಸಿದೆ, ಕಡಿಮೆ ಆಗಿದೆ. ಎಷ್ಟು? 40 ಮಿಲಿಯನ್. ಅರಣ್ಯ ನಾಶಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಕೃಷಿ ಭೂಮಿಯ ವಿಸ್ತರಣೆ ಮತ್ತು ಉರುವಲು ಮತ್ತು ಇದ್ದಿಲಿನ ಬೇಡಿಕೆ ಹೆಚ್ಚಾಗ್ತಾ ಇರತಕ್ಕಂಥದ್ದು, ತೀವ್ರ ಬರಗಾಲ, ಕಾಡ್ಗಿಚ್ಚು, ತೀವ್ರ ಶಾಖಗಾಳಿ, ಈ ಎಲ್ಲ ಕಾರಣಗಳಿಂದ ಏನಾಗ್ತಾ ಇದೆ, ಜಾಗತಿಕವಾಗಿ 2015ರಿಂದ 2025ರವರೆಗೆ ಒಂದು ದಶಕದಲ್ಲಿ ಜಾಗತಿಕ ಅರಣ್ಯದ ಸುಮಾರು 40 ಮಿಲಿಯನ್ ಹೆಕ್ಟೇರ್ಗಿಂತಲೂ ಅಧಿಕ ಪ್ರಮಾಣದ ಅರಣ್ಯ ನಾಶ ಆಗ್ತಾ ಇದೆ. ಇದು ಪ್ರಮುಖ ಕಾರಣ ಏನು ಅನ್ನೋದಾದರೆ ಕೃಷಿ ಭೂಮಿಯ ವಿಸ್ತರಣೆ, ಇದು ಪ್ರಮುಖ ಕಾರಣವಾಗಿದೆ. ಜೊತೆಗೆ ನೋಡಿ ಸ್ನೇಹಿತರೆ, ಜಾಗತಿಕ ಅರಣ್ಯ ವಿಸ್ತೀರ್ಣ 32% ವಿಶ್ವದ ಒಟ್ಟು ಭೌಗೋಳಿಕ ಪ್ರದೇಶ ಅರಣ್ಯ ಅವಶ್ಯಕವಾಗಿದೆ.
ಇಷ್ಟಿರಬೇಕು ಭೂಮಿಯ ಪ್ರಮಾಣ. ಇದೆಲ್ಲ ಸುಮಾರು ಡಾಟಾ ಇದೆ ನೋಡಿ. ವಿಶ್ವದ ಒಟ್ಟು ಅರಣ್ಯ ಪ್ರದೇಶದಲ್ಲಿ ಗರಿಷ್ಠ ಪಾಲು ಹೊಂದಿರತಕ್ಕಂಥ ದೇಶಗಳು ಯಾವುವು ಅಂದರೆ ಅತಿ ಹೆಚ್ಚು ಅರಣ್ಯ ಹೊಂದಿರುವಂಥ ದೇಶ ರಷ್ಯಾ ಆಗಿದೆ. ಆನಂತರ ಬ್ರೆಜಿಲ್ಲು, ಕೆನಡಾದ ಪಾಲು 9, ಯುನೈಟೆಡ್ ಸ್ಟೇಟ್ ಆ್ಯಂಡ್ ಚೀನಾ. ನೋಡಿ ಇದನ್ನು ಕೂಡ ಕೇಳ್ಬೋದು ಅವರು ಕಾಲಾನುಕ್ರಮಣಿಕೆಯಲ್ಲಿ ಅಥವಾ ಅನುಕ್ರಮಣಿಕೆಯಲ್ಲೇ ಬರೀರಿ ಅಂತೇಳಿ. ಇನ್ನು ಭಾರತದಲ್ಲಿ 18ನೇ ಅರಣ್ಯ ಪರಿಸ್ಥಿತಿಯನ್ನು ನೋಡೋದಾದರೆ ಭಾರತದಲ್ಲಿ ಒಟ್ಟು ಹಸಿರು ಹೊದಿಕೆ ಎಷ್ಟಿದೆ? 25.17ರಷ್ಟಿದೆ. ಇಂಪಾರ್ಟೆಂಟ್ ಡಾಟಾ ಎಕ್ಸಾಮ್ ದೃಷ್ಟಿಯಿಂದ. ಹಾಗಾದರೆ ಅಗ್ರಶ್ರೇಯಾಂಕದ ರಾಷ್ಟ್ರಗಳು ಯಾವುವು? ಕರ್ನಾಟಕದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥದ್ದು ಮಧ್ಯಪ್ರದೇಶ, 77,073 ಚದರ ಕಿಲೋಮೀಟರ್ ಇದೆ. ಅನಂತರ ಅರುಣಾಚಲ ಪ್ರದೇಶ, ಛತ್ತೀಸ್ಗಢ ಇದೆ. ಒಟ್ಟಾರೆಯಾಗಿ ಅರಣ್ಯ ಒಂದು ಸುಸ್ಥಿರವಾಗಿ ಇರಬೇಕಾದ್ರೆ ಭೂಮಿ 33% ಅರಣ್ಯ ಇರಬೇಕು ಭೂಭಾಗದಲ್ಲಿ. ನೆಕ್ಸ್ಟ್ ನೋಡಿರಿ, ಸಿಂಹ ಪ್ರಭೇದಗಳ ಸ್ಪಾಟ್ ಲೈಟ್ ಕಾರ್ಯಕ್ರಮ ಅಂತ ಇದೆ. ಜೂನ್ 2020 ಅಂತಾರಾಷ್ಟ್ರೀಯ ಬೃಹತ್ ಮಾರ್ಜಾಲ ಒಕ್ಕೂಟ IBC ಅಂತ ಕರಿತೀವಿ. ಪೂರ್ವಭಾವಿ ಕಾರ್ಯಕ್ರಮಕ್ಕಾಗಿ ಕೇಂದ್ರ ಸಚಿವ ಭೂಪೇಂದರ್ ಯಾದವ್ ಇದರಲ್ಲ ಗುಜರಾತ್ನ ಸಾಸನ್ ಗಿರ್ನಲ್ಲಿ ಸಿಂಹ ಪ್ರಭೇದದ ಸ್ಪಾಟ್ಲೈಟ್ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ನೋಡಿ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದರೆ IBC ಪ್ರಪಂಚದ 7 ಪ್ರಮುಖ ಬೃಹತ್ ಮಾರ್ಜಾಲಗಳು ಯಾವ್ಯಾವು ಅಂತ ಕೇಳ್ತಾರೆ. ಒಂದು ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್ ಮತ್ತು ಪೂಮಾ. ಇವೆಲ್ಲ ಇರಬೇಕು. ಇಂಪಾರ್ಟೆಂಟ್ ಇವೆಲ್ಲ ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಅಂದರೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಬಗ್ಗೆ ಕೂಡ ಹಲವಾರು ಪ್ರಶ್ನೆಯನ್ನು ಕೇಳ್ತಾರೆ. ಇದು ಗುಜರಾತ್ನ ಜುನಾಗಢ್ ಮತ್ತು ಗಿರ್ ಸೋಮನಾಥ್ ಮತ್ತು ಅಮ್ರೇಲಿ ಜಿಲ್ಲೆಗಳಲ್ಲಿ ಹರಡಿದೆ. ಇದು 1153.42 ಚದರ ಕಿಲೋಮೀಟರ್ ಇದೆ. ಈ ಉದ್ಯಾನವನ್ನು ಇಡೀ ವಿಶ್ವದಲ್ಲಿಯೇ ಏಷ್ಯಾಟಿಕ್ ಸಿಂಹಗಳ ಏಕೈಕ ನೈಸರ್ಗಿಕ ಆವಾಸಸ್ಥಾನವಾಗಿದೆ. ಇಡೀ ಏಷ್ಯಾ ಖಂಡದಲ್ಲೇ ಒಂದು ನೈಸರ್ಗಿಕ ಏಷ್ಯಾಟಿಕ್ ಸಿಂಹಗಳಿದಾವಲ್ಲ, ಏಷ್ಯಾಟಿಕ್ ಸಿಂಹಗಳ ಒಂದು ನೈಸರ್ಗಿಕ ನೆಲೆ ಯಾವುದು ಅನ್ನೋದಾದರೆ ಗುಜರಾತ್ನ ಗಿರ್ ರಾಷ್ಟ್ರೀಯ ಉದ್ಯಾನವನ. ಗ್ರೇಟರ್ ಗಿರ್ ಲ್ಯಾಂಡ್ಸ್ಕೇಪ್ ವ್ಯಾಪ್ತಿಯಲ್ಲಿ ಏಷ್ಯಾಟಿಕ್ ಸಿಂಹಗಳ ಒಟ್ಟು ಸಂಖ್ಯೆ 2025ರಲ್ಲಿ 891ಕ್ಕೆ ಏರಿಕೆಯಾಗಿದೆ. ಎಷ್ಟಿದೆ? 891 ಸಿಂಹಗಳಿದ್ದಾವೆ ನಮ್ಮ ದೇಶದಲ್ಲಿ. ಆನಂತರ ಗುಜರಾತ್ನ ಬರ್ದಾ ವನ್ಯಜೀವಿ ಅಭಯಾರಣ್ಯ ಸಿಂಹಗಳ 2ನೇ ಪರ್ಯಾಯ ಆವಾಸ ಸ್ಥಾನವಾಗಿದೆ. ಹಾಗಾದರೆ ಈ ಒಂದು ಸಿಂಹದ ಒಂದು ಸಂರಕ್ಷಣಾ ಸ್ಥಾನ ಏನು IUCN ಪ್ರಕಾರ ಅನ್ನೋದಾದರೆ ಇದು ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿದೆ, ಎಂಡೇಂಜರ್ನಲ್ಲಿದೆ. ಸೈಟ್ಸ್ನ ಅನುಬಂಧ 1ರಲ್ಲಿ ಬರುತ್ತೆ. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಅನುಸೂಚಿ 1ರಲ್ಲಿ ಕಂಡುಬರುತ್ತೆ. ಸ್ನೇಹಿತರೆ, ಜೂನ್ ತಿಂಗಳ ಒಂದು ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪಾರ್ಟ್ 1 ಭಾಗದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಹೋದ್ವಿ. ಮುಂದಿನ ಒಂದು ತರಗತಿಯಲ್ಲಿ ನಾವು ಇದರ ಮುಂದುವರೆದ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು ಮತ್ತು ಎಕ್ಸಾಮ್ಗೆ ತುಂಬ ಅನುಕೂಲವಾಗುವಂತೆ. ಹಾಗಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸ್ಕೊಳ್ತಿರುವಂತಹ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ. ನಮಸ್ಕಾರಗಳು.